ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ಖಂಡಿಸಿ ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆಯಿಂದ ಜುಲೈ 25ರ ಶನಿವಾರದಂದು ಬೆಳಿಗ್ಗೆ 11:30 ಗಂಟೆಗೆ ಬಸ್ ನಿಲ್ದಾಣದ ಬಳಿಯ ಗಾಂಧಿಕಟ್ಟೆಯಿಂದ ಅಮರ್ ಜವಾನ್ ಜ್ಯೋತಿ ತನಕ ಶಾಂತಿಯುತ ಜಾಥಾ ನಡೆಯಲಿದೆ ಎಂದು ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ಸಂಚಾಲಕ ಬಾತಿಶಾ ಅಲಕಿಮಜ್ಜಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ನಡೆಸಿದ್ದಾರೆ. ಆದರೆ ಈ ತನಕ ಯಾವುದೇ ಸಚಿವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಾ ಇರೋದು ಇದೇನು ಮೊದಲಲ್ಲ. ಹಲವು ಬಾರಿ ಇದೇ ರೀತಿ ಸೋರಿಕೆಯಾಗಿದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೋಡುವವರಿಗೆ ಇದೊಂದು ಸಣ್ಣ ವಿಚಾರ ಆಗಿರಬಹುದು. ಅದು ನೀಟ್ ಪರೀಕ್ಷೆ ಕೇವಲ ಪರೀಕ್ಷೆಯಲ್ಲ, ಅದರಲ್ಲಿ ವಿದ್ಯಾರ್ಥಿಗಳ ಬಹಳಷ್ಟು ಶ್ರಮ ಇರುತ್ತೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಹಾನಿಯುಂಟಾಗಿದೆ ಎಂದರು. ಶ್ರೀಮಂತರ ಬಂಡವಾಳಶಾಹಿಗಳ ಪ್ರಭಾವದಿಂದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇರೋದನ್ನು ನಿಯಂತ್ರಿಸಲು ಹಿಂದಿನ ಸರ್ಕಾರ ನೀಟ್ ಪರೀಕ್ಷೆಯನ್ನ ಜಾರಿ ಮಾಡಿತ್ತು. ಇದರಿಂದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪಡೆದು ವೈದ್ಯರಾಗಲು ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಹಕಾರಿಯಾಗ್ತಾ ಇತ್ತು. ನೀಟ್ ಪರೀಕ್ಷೆಯು ಬಹಳಷ್ಟು ಕಷ್ಟ ಆಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳ PUC ನಂತರ 1-2 ವರ್ಷಗಳ ಕಠಿಣ ಶ್ರಮ ಇರುತ್ತೆ. ಇಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವಂಥದ್ದು ಸಣ್ಣ ತಪ್ಪೇನಲ್ಲ, ಅದು ಬಹುದೊಡ್ಡ ತಪ್ಪು. ಅದು ಮತ್ತೆ ಸೋರಿಕೆಯಾಗಿರುವ ಅಕ್ರಮವನ್ನು ಖಂಡಿಸಲೇಬೇಕು. 20 ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇರುವ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾ ಇರೋದು ದೇಶದ ಪ್ರತಿಯೊಬ್ಬರೂ ಖಂಡಿಸಲೇಬೇಕು ಎಂದು ಹೇಳಿದರು. ಜಾಥಾದ ಬಗ್ಗೆ ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಜಾಥಾದಲ್ಲಿ ಭಾಗವಹಿಸುವಂತೆ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನ ಮಾಡಲಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವಿದ್ಯಾರ್ಥಿ ನಾಯಕರು ಸೇರಿದಂತೆ 500ರಿಂದ 600 ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬಾತಿಶಾ ಅಳಕಿಮಜ್ಜಲು ಹೇಳಿದರು. ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಯಾಸ್ಟ್ರನ ಫೆರ್ನಾಂಡಿಸ್, ಶಮೀನ್ ಮುಕ್ವೆ, ಹ್ಯಾರಿಸ್ ದರ್ಬೆ ಹಾಗೂ ಮುನೀಫ್ ನೆಟ್ಟಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೇವಲ ಒಂದು ಬಾರಿ ಆದ್ರೆ ನಮಗೆ ಶ್ರಮಿಸಬಹುದು, ಇದು ಹಲವು ಬಾರಿ ಮತ್ತೆ ಸೋರಿಕೆ ಆಗ್ತಾ ಇರುವಂತದ್ದು ನಿಮ್ಗೆಲ್ಲರಿಗೂ ಗಮನಿಸಿರಬಹುದು. ನೀವೆಲ್ಲರೂ ಕೂಡ ಮಾಧ್ಯಮ ಮಿತ್ರದವರು ಈ ಒಂದು ಘಟನೆಯನ್ನು, ಈ ಒಂದು ಅಕ್ರಮ ನೀಟ್ನಲ್ಲಿ ಆದಂತಹ ಅಕ್ರಮವನ್ನು ಖಂಡಿಸಲೇಬೇಕಾಗಿದೆ. ಆದ್ರೆ ಜಂತರ್ ಮಂತರ್ನಲ್ಲಿ ಕಳೆದ 20 ದಿವಸಗಳಿಂದ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಮೇಲೆ, ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವಂತದ್ದು ಅತ್ಯಂತ ಖಂಡನೀಯ. ಇದನ್ನೆಲ್ಲ ನಾವು ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಖಂಡಿಸಬೇಕಾಗಿದೆ. ಇದರ ಮುಂದುವರಿದ ಭಾಗವಾಗಿ ನಾವು ನಾಳೆ ಪುತ್ತೂರಿನ ಗಾಂಧಿಕಟ್ಟೆಯಿಂದ ಅಮರ್ ಜವಾನ್ ಅಲ್ಲಿಯವರೆಗೆ ಶಾಂತಿಯುತ ಮೆರವಣಿಗೆ ಮೂಲಕ ಈ ಒಂದು ಘಟನೆಯನ್ನು, ಈ ಒಂದು ದೌರ್ಜನ್ಯವನ್ನು ನಾವು ಖಂಡಿಸುತ್ತಿದ್ದೇವೆ.